ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್. ನನ್ನ ಯೂಟ್ಯೂಬ್ ಚಾನಲ್ ಶ್ರೀನಾಥ್ ಲೈಫ್ ಸ್ಟೈಲ್ ಲಾಗ್ಸ್ ಅಂತ ಇಟ್ಟಿದ್ದೀನಿ. ಇನ್ನೂ ಒಂದು 1000 ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಮ ಎಲ್ಲ ಪಾದಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. 1000 ಸಬ್ಸ್ಕ್ರೈಬರ್ ಆಗೋದು ಅದೇನು ಚಿಕ್ಕ ಮಾತಲ್ಲ. ಖಂಡಿತವಾಗ್ಲೂ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ತುಂಬ ಕಷ್ಟಪಡಬೇಕು. ಇನ್ನು ಕೆಲವ್ರಿಗೆ ಜಲ್ದಿ ಸಕ್ಸಸ್ ಬಂದ್ಬಿಡುತ್ತೆ, ಇನ್ನು ಕೆಲವ್ರಿಗೆ ಲೇಟಾಗಿ ಬರುತ್ತೆ. ಆ ಲೇಟಾಗಿ ಬರೋವರೇ ಯಾವತ್ತೂ ಶಾಶ್ವತವಾಗಿ ಲಾಸ್ಟ್ ಗಂಟೆ ನಿಂತ್ಕೊತಾರೆ. ಜಲ್ದಿ ಬಂದವರು ಏನು ಅವ್ರಿಗೇನು ಇದಾಗಲ್ಲ, ಅವರು ನಿಂತ್ಕೊತಾರೆ. ಒಂದು ಎಕ್ಸಾಂಪಲ್ ಅಷ್ಟೇ. ಒಂದು ಟ್ರೈಪೋಡ್ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದೆ, ಒಂದು ಮೈಕ್ ಆಗ್ಬೋದು, ಒಂದು ಮೊಬೈಲ್ ಟ್ಯಾಪ್ ಆಗ್ಬೋದು. ಆ ವಿಡಿಯೋ ನಿಮಗೋಸ್ಕರ ತೋರಿಸೋಣ ಅಂತ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ಟ್ರೈಪೋಡ್ಗಳು ಅದೆಲ್ಲ ಬೇಕಾಗಿಲ್ಲ. ನಾವು ಏನಾದರೂ ಚಿಕ್ಕದಿಂದನೇ ಹೋಗಬೇಕು, ಅದರಲ್ಲೇ ಅರ್ನಿಂಗ್ ಮಾಡಿ ತಗೋಬೇಕು ಅಷ್ಟೇ. ಇನ್ನೂ ನಮ್ಗೆ ಯಾವುದು ಅರ್ನಿಂಗ್ ಬರ್ತಾಯಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಸಣ್ಣದಾಗಿ ಒಂದು ಗೋರಿಲ್ಲಾ ಟ್ರೈಪೋಡು ಒಂದು ಕೈಯಲ್ಲಿ ಹಿಡ್ಕೊಳೋದು, ಬ್ಲಾಗ್ ಮಾಡೋಕ್ಕೂ ಅದು ಈ ಫುಡ್ ರಿವ್ಯೂ ಎಲ್ಲ ಇರುತ್ತಲ್ಲ, ಅದ್ರಗೋಸ್ಕರ ಒಂದು ತಗೊಂಡೆ. ಆಮೇಲೆ ಇದು ಮೊಬೈಲ್ ಆಗ್ತಾರಲ್ಲ ಟ್ರೈಪೋಡ್, ಇದ್ರ ಮೇಲೆ ಬರುತ್ತೆ, ತೋರಿಸ್ತೀನಿ, ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಆಮೇಲೆ ಇದೊಂದು ಗ್ರೇನರಾವ್ ಮೈಕ್ ತೊಗೊಂಡೆ, ಸಕ್ಕತ್ತಾಗಿದೆ ನೋಡಿ. ಇಲ್ಲೊಂದು ಇಕ್ಕಿದ್ದೀನಿ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ ನೋಡಿ. ಇದ್ರಿಗೊಂದು ಅಡ್ಯಾಪ್ಟ್ರು, ಒಂದು ಮೈಕು, 2 ಮೈಕು ಇಲ್ಲೊಂದು ಹಾಕಿದ್ದೀನಿ, ಇದರಲ್ಲೊಂದು ಐತೆ, ಒಂದು ರಿಸಿಪ್ಟ್ ಅದಕ್ಕೆ ಹಾಕಿದ್ದೀನಿ, ಮೊಬೈಲ್ಗೆ ಹಾಕಿದ್ದೀನಿ. ಸಕ್ಕತ್ತಾಗೈತೆ ಇದು ಮಾತ್ರ ಒಳ್ಳೆ ಮೈಕು. ಯಾರಾದರೂ ಯೂಟ್ಯೂಬ್ ಚಾನಲ್ಗಳು ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀರಂದರೆ ದೊಡ್ಡ ಮೈಕುಗಳು, ದೊಡ್ಡ ಐಫೋನ್ಗಳು ಬೇಕಾಗಿಲ್ಲ, ಸಣ್ಣದ್ರಿಂದನೇ ಹೋಗಬೇಕು. ಅವತ್ತು ಯೂಸ್ ಒಬ್ರಿಗೆ ಜಲ್ದಿನೂ ಬಂದುಬಿಡುತ್ತೆ, ಇನ್ನೊಬ್ರಿಗೆ ಲೇಟಾಗೂ ಬರ್ಬೋದು. ಕೆಲವೊಂದು ಲಕ್ಷ ಸಬ್ಸ್ಕ್ರೈಬರ್ ಇರೋವರೆಗೂ 4-3 ಯೂಸು ಬಂದಿರತಕ್ಕಂಥ ವಿಡಿಯೋಗಳು ನಾವು ನೋಡಿದ್ದೀರಿ. ಯಾವತ್ತಷ್ಟೇ ಎಷ್ಟೇ ಎತ್ತರಕ್ಕೆ ಏರಿ ನೀವು ಅದೇ ಲೆವೆಲಲ್ಲಿ ಇರಬೇಕು. ನಾನು ಹಂಗೆ ಇದ್ದೆ ಹಿಂಗಿದ್ದಂತ ಜಂಬ ಕುಚ್ಕೊಳಕ್ಕೆ ಹೋಗ್ಬಾರ್ದು. ಏನೋ ಒಂದು ಉದ್ದೇಶ ಹೇಳಬೇಕಂತ ಹೇಳ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ಅಷ್ಟೇ. ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಇದೇ ಗೋರಿಲ್ಲಾ ಟ್ರೈಪೋಡು. ಇದು 249 ರೂಪಾಯಿನ ಆಯಿತು, ₹1 ಕಮ್ಮಿ, ₹100. ಸಣ್ಣದಾಗೆ ಹೋಗೋಣ ಅಂದ್ಬಿಟ್ಟು ನಿಮಗೋಸ್ಕರ ನೋಡಿ. ಗೋರಿಲ್ಲಾ ಟ್ರೈಪೋಡು ನೋಡಿ, ಇದರಲ್ಲೇನು ಇಲ್ಲ, ಕೊಟ್ಟಿದ್ದೆ ನೋಡೋಣ. ಇದು ಇದೊಂದು ರಿಮೋಟ್ ಇದೆ ಅಷ್ಟೇ, ಖಾಲಿ ಬಾಕ್ಸು ಅಷ್ಟೇ. ಇದು ಮೊಬೈಲ್ಗೆ ಒಂದು ಬಟನ್ನು. ನೀವೇನಾದರೂ ರಿಮೋಟಲ್ಲೇ ಬ್ಲೂಟೂತಲ್ಲಿ ಕನೆಕ್ಷನ್ ಕೊಟ್ಕೊಂಡು ಮಾಡ್ಬೋದು. ಆಮೇಲೆ ಇದು ಒಂದು ಮೊಬೈಲ್ ಹೋಲ್ಡ್ರು, ಅದ್ರಿಗೆ ಸಿಕ್ಸ್ಕೊಂಡು ತೆಗೆದು ತೋರಿಸ್ತೀನಿ. ರೀ ನಿಮ್ಗೆ ತೋರಿಸಿದ್ರೆ ಕೆಲವ್ರಿಗೆ ನನ್ನಂಥ ಸ್ಟಾರ್ಟಿಂಗು ಹೊಸ್ದಾಗಿ ಬಂದಿರ್ತೀರಲ್ಲ ಅವ್ರಿಗೆ ಗೊತ್ತಾಗಲ್ಲ. ದೊಡ್ಡ ಟ್ರೈಪೋಡ್ಗಳೆಲ್ಲ ಬೇಕಾಗಿಲ್ಲ. ನೋಡಿ ಇದು ಇದೆಯಲ್ಲ, ಇದು ಗೋರಿಲ್ಲಾ ಟ್ರೈಪೋಡ್ ಅಂತ. ಹಿಡ್ಕೊಳಕ್ಕೆಲ್ಲ ಒಳ್ಳೆ ಗ್ರಿಪ್ ಆಗಿದೆ, ಎಲ್ಲನೂ ಹಿಂಗೆ ಸಿಕ್ಸ್ಬೋದು ನೋಡಿ. ಹಿಂಗೆ ಮೊಬೈಲ್ ಮೇಲೆಗಡೆ ನೀವು ಕಡೆಗೆ ಎಲ್ಲನಾಗಲಿ ಸಿಕ್ಸ್ಬಿಟ್ಟು ಬ್ಲಾಗ್ ಮಾಡ್ಬೋದು. ಚೆನ್ನಾಗಿದೆ, ಹಿಡ್ಕೊಳಕ್ಕೂ ಒಳ್ಳೆ ಗ್ರಿಪ್ ಇದೆ, ಅದ್ಭುತವಾಗಿದೆ. ಗಾಳಿಗೆ ಹೋಗ್ತಾಯಿದೆ ಅದ್ರಿಗೆ ಕವರ್ ನೋಡಿ, ಸಕ್ಕತ್ತಾಗಿದೆ. ಇದ್ರಿಗೊಂದು ಮೇಲೆ ಒಂದು ಥ್ರೆಡ್ ಕೊಟ್ಟಿದ್ದಾರೆ, ಇದ್ರಿಗೆ ಹಿಂಗೆ ಸಿಕ್ಸಿ ಚೆನ್ನಾಗಿದೆ ಟ್ರೈಪೋಡು. ಗ್ರಿಪ್ಪು ಹಿಡ್ಕೊಳಕ್ಕೆ ಸಿಂಪಲ್ಲಾಗಿ ನೋಡಿ, ಮುಗೀತು. ನೋಡಿದ್ರಾ? ನಾನೇನು ಮಾಡಿದ್ದೀನಿ ಅಂದರೆ ಒಂದೊಂದು ಫೋನು ಇಲ್ಲಿ ಹಿಂಗೆ ಎಳೆದು ಈ ಥರ ಎಳೆದ್ಬಿಟ್ಟು ಇರಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಕುತ್ಕೊಳಲ್ಲ ಸರಿಯಾಗಿ. ಈ ಫೋನ್ ಇದೆಯಲ್ಲ, ಇದೆಯಲ್ಲ ಒಂದೊಂದು, ಇದು ಚೆನ್ನಾಗಿದೆ, ಇದು ಕುತ್ಕೊಳಲ್ಲ. ಅವಾಗ ನೋಡಿ ಹಿಂಗೆ ಎತ್ತಿದ ಮೇಲೆ ಅದು ಮೇಲೆ ಬರುತ್ತೆ. ನೋಡಿದ್ರಾ? ಸ್ವಲ್ಪ ಟೈಟ್ ಆಗ್ಬೋದು. ಅವಾಗ ನಾನು ಏನು ಮಾಡಿದೆ ಅಂದರೆ, ಇದು ಚೆನ್ನಾಗೈತೆ ಟ್ರೈಪೋಡು, ಸಿಂಪಲ್ಲಾಗಿ. ಇದರಲ್ಲಿ ಎಲ್ಲ 3 ರಿಮೋಟ್ ಬಟನ್ ಎಲ್ಲ ಕೊಡ್ತಾರೆ, ಹಿಡ್ಕೊಳಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಗ್ರಿಪ್, ಬ್ಲಾಗ್ ಎಲ್ಲ ಮಾಡ್ಬೋದು ನೋಡಿ. ಹಿಂಗೆ ನಾನೇನು ಮಾಡಿದ್ದೀನಿ ಗೊತ್ತಾ, ನಿಮ್ಗೆ ತೋರಿಸ್ತೀನಿ. ಇದೊಂದು ಮೊಬೈಲ್ ಅದ್ರಿಗೆ ಫಿಕ್ಸ್ ಮಾಡೋದೇ ಇದು ಒಂದು ಡಿಫ್ರೆಂಟ್. ಇದು ₹160 ಅಷ್ಟೇ. ಇದು ಅನ್ಬಾಕ್ಸ್ ಮಾಡಿಬಿಡ್ತೀನಿ ನಿಮ್ಮ ಮುಂದೆ. ನನಗೆ ಅನ್ಬಾಕ್ಸ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ನಿಮಗೋಸ್ಕರ ಯಾರಾದರೂ ಸ್ಟಾರ್ಟಿಂಗಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಅಂದ್ಕೊಂಡಿದ್ರು ನೋಡಿ, ಅವ್ರಿಗೆ ಉಪಯೋಗ ಆಗಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಪ್ರಮೋಷನ್ ಏನಿಲ್ಲ ಸ್ವಾಮಿ. ನೀವು ಯಾವ್ದು ಬೇಕಾದ್ರೆ ತೊಗೋಬೋದು.
ಇದು 160 ರೂಪಾಯಿ ಅಷ್ಟೇ ನೋಡಿ. ಎಲ್ಲ ಎಲ್ಲ ಒಳ್ಳೆ ಪ್ಯಾಕ್ ಮಾಡಿದ್ದಾರೆ ಫ್ಲಿಪ್ಕಾರ್ಡು. ಏನು ಗಟ್ಟಿಯಾಗೆಲ್ಲ ಮಾಡೋಕ್ಕೆ ಕಿತ್ತಾಗ್ಬಿಡೋಣ, ಇದಕ್ಕೆ ನೋಡೋಣ. ಒಳ್ಳೆ ಪ್ಯಾಕ್ ಮಾಡಿಬಿಡೋದು, ಕಿಲಕ್ಕೆ ಆಗ್ತಾಯಿಲ್ಲ. ಬಂತು ನೋಡಿ ಗುರುಗಳೇ, ಏನಿಷ್ಟು ಹಾಡು. ನೋಡಿ ಇದು ಸೈಡ್ಗೆ ಇಡೋಣ, ಆಮೇಲೆ ಡಸ್ಟ್ಬಿನ್ ಹಾಕೋಣ, ಅಲ್ಲೆಲ್ಲ ನಿಂತ್ಕೊಂಡಾಗ ಹಿಂದ್ಗಡೆ ಹಾಕ್ತೀನಿ. ನೋಡಿ ಇದು ಚೆನ್ನಾಗಿದೆ, ಕೆಲವ್ರಿಗೆ ಗೊತ್ತಾಗಲ್ಲ ನೋಡಿ. ಇದು ಸೂಪರ್ ಆಗಿದೆ ನೋಡಿ. ಇದೆಯಲ್ಲ ಈ ಥ್ರೆಡ್ಡು, ಇದು ಟೈಟ್ ಮಾಡಬೇಕು. ಇದು ಲೂಸ್ ಆಗಿದೆ ನೋಡಿ, ಟೈಟ್ ಮಾಡಿಬಿಟ್ಟು ಇದೆಯಲ್ಲ, ಇದು ಹಿಂಗೆ ಓಲ್ಡ್ರ್ ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕಾದ್ರೆ ಹಿಂಗೆ ತಿರ್ಸ್ಕೋಬೋದು. ಫೋನು ಹಾಳಾಗಲ್ಲ ನೋಡಿ. ಹಿಂಗೆ ಹಿಂದ್ಗಡೆ ಮೇಲೆ ಬರ್ತಾ ಇರ್ತದೆ, ಕೆಳಗೆ ಬೇಕಾದ್ರೆ ಟೈಟ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ. ನಾನೊಂದು ಎಲ್ಲ ವಿಡಿಯೋಗಳು ನೋಡ್ತಾ ಇರ್ತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಇದು ಓಪನ್, ಇದು ಇರಲಿ, ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಅಂದರೆ ಒಂದು ಸ್ವಲ್ಪ ಹಾಡು ಫೋನು ಇದಾಗ್ಬಿಡುತ್ತಲ್ಲ, ಹಿಂಗೆ ತೋರಿಸ್ತೀನಿ ನಾನು ಹಾಕಿ ನೋಡಿ. ಇದೆಯಲ್ಲ ಇದ್ರಿಗೆ ನೋಡಿ, ಹಿಂಗೆ ಹಾಕಿ ಟೈಟ್ ಮಾಡಿ. ಅಷ್ಟೇ ನೋಡಿ, ಟೈಟಾಗಿ ಕುತ್ಕೊಂತು ನೋಡಿದ್ರಾ. ಇದು ಫೋನ್ ಏನು ಅದು ಶೇಕ್ ಆಗಲ್ಲ, ಅದು ಚೆನ್ನಾಗೈತೆ. ಏನಂದರೆ ಇದು ಸ್ವಲ್ಪ ಸೇಫ್ಟಿ ಇರುತ್ತೆ ನೋಡಿ. ಇವಾಗ ಈ ಫೋನ್ ನಿಮ್ಗೆ ಫಿಕ್ಸ್ ಮಾಡ್ತೀನಿ, ಆವಾಗಲೇ ಹಿಂಗೆ ಎಳೆದೆ ನಾನು ಟೈಟಾಗಿ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಲೂಸ್ ಮಾಡ್ತೀನಿ. ಇದು ಲೂಸ್ ಮಾಡಿಕೊಂಡು ನೋಡಿ, ಇನ್ನೂ ಒಂದು ಸ್ವಲ್ಪ ಲೂಸ್ ಮಾಡಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾರಿಗಾದರೂ ಉಪಯೋಗ ಆಗಲಿ. ಇನ್ನೊಂದು ಸ್ವಲ್ಪ, ಆಮೇಲೆ ಗಟ್ಟಿಯಾಗಿ ಕುತ್ಕೊಬಿಡುತ್ತೆ, ಎಲ್ಲೂ ಬೀಳಲ್ಲ ಫೋನು. ಇದೇನು ಐಫೋನ್ ಅಲ್ಲ, ಮಾಮೂಲಿ ಆ್ಯಂಡ್ರಾಯ್ಡ್ ಫೋನೇ ನೋಡಿ. ನೋಡ್ರಾ, ಟೈಟ್ ಮಾಡಿದೆ ಮೇಲ್ಗಡೆ ಈ ಥ್ರೆಡ್ ಇದೆಯಲ್ಲ, ಟೈಟ್ ಮಾಡಿದ್ರೆ ನೋಡಿ ಕ್ಲೀನಾಗಿ ಕುತ್ಕೊಂತು. ಕ್ಲೀನಾಗಿ ಕುತ್ಕೊಂತು. ನಾವು ಏನು ಬೇಕಾದ್ರೆ ಬ್ಲಾಕ್ ಮಾಡ್ಬೋದು ನೋಡಿ, ಈ ಥರ. ನೋಡಿ ಕ್ಯಾಮ್ರಾ ಓಪನ್ ಆಯಿತು, ಕಾಣಿಸ್ತಾ ಇದೆಯಾ? ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ನೋಡಿ. ಹಿಂಗೆ ಹಿಡ್ಕೊಂಡು ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಹಲೋ, ಏನು ಮಾಡ್ತಾಯಿದ್ದೀರಾ? ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನೀವೂ ಹೇಳಿ. ಓಕೆ ನೋಡಿ, ಈ ಥರ ಸಕ್ಕದಾಗಿದೆ ಮಾತ್ರ ಹಿಡ್ಕೊಳಕ್ಕೆ ಗ್ರಿಪ್ಪು. ಇದು ಯಾಕೆ ಇದು ಪರ್ಫೆಕ್ಟ್ ಆಗಿದೆ. ನಮಗೆಷ್ಟು ಇದು ಬೀಳೋದೆಲ್ಲ, ಫೋನು ಏನು ಮಾಡಿದ್ರು ಬೀಳಲ್ಲ. ಇದು ಅದು ಸ್ವಲ್ಪ ಹಾಡು ಮೊಬೈಲ್ ಹಾಕಿ ಹಿಂಗೆ ಎಳಿಬೇಕಲ್ಲ, ಅವಾಗ ಅದು ಇದಾಗ್ಬಿಡುತ್ತೆ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಾ, ಸಕ್ಕದಾಗಿ ಕಾಣಿಸ್ತಾ ಇದೆ. ಆ ಬಿಸಿಲಿಗೆ ಅದು ಇದಾಗ್ತಾ ಇಲ್ಲ ನೋಡಿ. ಇವಾಗ ಕಾಣಿಸ್ತೀನಿ, ಇದು 1 ನಿಮಿಷ ಇಲ್ಲೇ ನೋಡಿ. ಕಾಣಿಸ್ತಾ ಇದೆ, ಈ ಕಡೆ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ. ಅಯ್ಯೋ, ಬಟ್ಟೆ ಆ ಬಿಸಿಲಿಗಂತ ಬಟ್ಟೆ ಹಾಕಿದೆ, ಅದು ಬಂದ್ಬಿಡ್ತು ನೋಡಿ. ಚೆನ್ನಾಗಿದೆಯಲ್ಲ, ಸಕ್ಕದಾಗಿದೆ ಮಾತ್ರ, ಸೂಪರ್ ನೋಡಿ. ಇವಾಗ ಕಾಣಿಸ್ಬೋದು ನೋಡಿ. ಹಿಂಗೆ ನೀವು ಬ್ಲಾಗು ಮಾಡ್ಬೋದು, ಟ್ರಾವೆಲರ್ ಬೇಕಾದರೂ ಮಾಡ್ಬೋದು. ಅದ್ಭುತವಾಗಿದೆ. ದಯವಿಟ್ಟು ಈ ಥರದನ್ನು ಸಿಂಪಲ್ಲಾಗಿ ತೆಗೆದುಕೊಳ್ಳಿ. ಲಕ್ಷಾಂತರ ರೂಪಾಯಿ ಐಫೋನ್ಗಳಂತೆ ಅವಂತೆ ಇವಂತೆ ಅದೆಲ್ಲ ಬೇಕಾಗಿಲ್ಲ. ಸಿಂಪಲ್ಲಾಗಿ ನಾವು ಆ್ಯಂಡ್ರಾಯ್ಡ್ ಫೋನಿಂದನೇ ಮುಂದೆ ಹೋಗಬೇಕು. ಅದರಲ್ಲೇ ಅರ್ನ್ ಮಾಡಿ ಆಮೇಲೆ ತಗೊಂಡು, ನನಗೂ ಒಂದು ಆಸೆ ಇದೆ, ನಾನು ದುಬೈಗೆ ಹೋಗ್ಬಿಟ್ಟೆ ತಗೋಬೇಕು ಐಫೋನ್ ಅಂತ ಒಂದು ಆಸೆ ಇದೆ. ನೋಡೋಣ, ನಿಮ್ಮಂಥವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ನನ್ನ ಮೇಲೆ ಅಂತಲ್ಲ, ಪ್ರತಿಯೊಬ್ಬರು ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದರೆ ಅವ್ರಿಗೂ ಸಪೋರ್ಟ್ ಮಾಡಿ, ಹಾಗೆ ನೀವೂ ಸಪೋರ್ಟ್ ಮಾಡಿ. ಎಷ್ಟಂತ ಬೇರೆಯವ್ರನ್ನ ಬೆಳೆಸೋಣ, ಅವ್ರನ್ನೂ ಬೆಳೆಸಿ, ನೀವು ಬೆಳೀರಿ.
ನೀವು ಹಂಗೆ ಎದ್ಬಿಡ್ತೀರ. ಕೆಲವೊಂದು ಎಷ್ಟೋ ಜನಗಳು ನಾನೇ ನಂಬರ್ 1 ಯೂಟ್ಯೂಬು ಅಂತ ಏನೇನೋ ಬಿಲ್ಡಪ್ಗೆಲ್ಲ ಕೊಟ್ಕೊತಾವ್ರೆ. ನಿಮ್ಗೆ ಗೊತ್ತಾಗಲ್ಲ. ನಾವು ನಂಬರ್ 1 ಆಗಬೇಕು, ನಾನಂತಲ್ಲ, ನೀವೂ ಆಗಬೇಕು. ಅದೇ ನನ್ನ ಉದ್ದೇಶ. ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಅಂತ ಒಂದು ಇರುತ್ತೆ ಖಂಡಿತವಾಗ್ಲು. ನೋಡಿ, ಸಿಂಪಲ್ಲಾಗಿ ನಾನು ಮೈಕ್ ತಗೊಂಡೆ, ತೋರಿಸಿದ್ನಲ್ಲ, ಸಿಂಪಲ್ಲಾಗಿ ಒಂದು ಮೈಕ್ ತಗೊಂಡು, ಇದು 1900 ರೂಪಾಯಿನೋ ಗ್ರಹಣರವು. ನೋಡಿ, ಇಲ್ಲೊಂದು ಐತೆ, ಇದ್ರಿಗೊಂದು ಮೊಬೈಲ್ ಒಂದು ಫಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಇಷ್ಟರಲ್ಲೇ ಜಾಸ್ತಿ ನಾವು 1000 ರೂಪಾಯಿ ಟ್ರೈಪಾಡ್ಗಳಂತೆ ಅವಂತೆ ಇವಂತೆ ಕೊಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೋಬೋದು. ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ, ನಾನು ಮೊದಲು ನಾವು ಸಕ್ಸಸ್ ಆಗ್ತಿರೋ ಇಲ್ಲ ಅನ್ನೋದು ಸೆಕೆಂಡ್ರಿ. ಲಕ್ಷಾಂತರ ರೂಪಾಯಿ ಕ್ಯಾಮ್ರಾಗಳು ಟ್ರೈಪಾಡ್ಗಳು ತಂದು ಇಟ್ಬಿಡೋದಲ್ಲ. ಮೊದಲು ಚಿಕ್ಕದಾಗಿಂದ ಪ್ರಯತ್ನ ಮಾಡಿ. ಐಫೋನ್ಗಳು, ಕೆಲವರು ದೊಡ್ಡ ಐಫೋನ್ಗಳು ತಗೊಬಿಡ್ತಾರೆ, ಆಮೇಲೆ ಅವ್ರಿಗೆ ವ್ಯೂಸು ಬರಲ್ಲ, ಸಬ್ಸ್ಕ್ರೈಬ್ ಬರಲ್ಲ ಅನ್ಕೋಬೇಡಿ. ದಯವಿಟ್ಟು ಪ್ರತಿದಿನ ನೀವು ಒಂದು ವಿಡಿಯೋ ಹಾಕ್ತಾರೆ, ಒಳ್ಳೆತನ ಇದ್ದರೆ ನಿಮ್ಮಲ್ಲಿ ಅದು ಯಾರೇ ಆಗಲಿ ನಿಮ್ಮ ಮನ್ಸು ಗೆಲ್ತಾರೆ. ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಹೋಗ್ಬಾರ್ದು. ಖಂಡಿತವಾಗ್ಲು ನಿಮ್ಮಲ್ಲಿ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲು ಯಾರಾದರೂ ಬಂದು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ತಾರೆ. ನೋಡಿ, ನಾನು ಖಂಡಿತವಾಗ್ಲು ಹೇಳ್ತೀನಿ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಎಲ್ಲೂ ಹೇಳೋದೇ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ. ಇಷ್ಟು ಬೇಗನೆ 1000 ಸಬ್ಸ್ಕ್ರೈಬರ್ ಆದರು, ನನಗದೇ ಖುಷಿನೇ. ಏನು ಶ್ರೀನಾಥ್ ಲೈಫ್ ಸ್ಟೈಲ್ ಲಾಗ್ಸ್ ಇದೆಯೋ, ಇದು ಫುಡ್ ರಿವ್ಯೂ ಮತ್ತು ಈ ಆಟೋದಲ್ಲಿ ಕೆಲವರು ಯಾರನ್ನ ಬಂದರೆ ಅವ್ರಿಗೂ ನಾನು ಹೆಲ್ಪಿಂಗ್ ನೇಚರ್ ಹಂಗೆಲ್ಲ ಮಾಡ್ತೀನಿ. ಅದೆಲ್ಲ ತೋರಿಸಂದ್ರೆ ನಾನು ತೋರಿಸ್ತೀನಿ. ನಾನು ಜಾಸ್ತಿ ಯಾರ ಹತ್ರನೂ ದುಡ್ಡು ಜಾಸ್ತಿ ಕೇಳೋಕ್ಕೂ ಹೋಗಲ್ಲ. ನೀವು ಎಷ್ಟು ಕೊಡ್ತೀರಾ ಅವ್ರಿಗೆ ಸಮಾಧಾನ ಆದ್ರೇ ನಾನು ತೊಗೊಳೋದು, ಇಲ್ಲಾಂದರೆ ತೊಗೊಳಲ್ಲ. ಆ ಥರ ಯಾರಾದರೂ ರಸ್ತೆಗಳಲ್ಲಿ ಬಿಸಿಲು ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಆ ಕಡೆ ಖಾಲಿ ಹೋಗ್ತಾ ಇರ್ತೀರಿ, ಅದೇ ಜಾಗದಲ್ಲಿ ಆ ಕಡೆ ಮೈನ್ ರೋಡ್ ಖಾಲಿ ಹೋಗ್ತಾ ಇರ್ತೀರ, ನಾನು ಎಷ್ಟೋ ಜನಗಳನ್ನ ಹಂಗೆ ಕರ್ಕೊಂಡೋಗಿ ಬಿಟ್ಟಿದ್ದೀನಿ. ಅವರು ದೇವ್ರ ಥರ ಬಂದೆಪ್ಪ, ಯಾವುದೋ ಗಾಡಿಗಳು ಸಿಕ್ಕಿಲ್ಲ, ಅರ್ಜೆಂಟ್ ಎಲ್ಲ ಹೋಗ್ಬೇಕಾಗಿತ್ತು ಬಸ್ಸಲ್ಲಿಗೆ, ಅಲ್ಲೇ ಹೋಗಿ ಬಸ್ ಸ್ಟಾಪಲ್ಲೇ ಬಿಟ್ಟು ಅವ್ರು ಕಾಸು ಕೊಡೋಕ್ಕೂ ಬಂದು ನಾನು ಬೇಡ ಅಂದಿದ್ದೀನಿ. ನನ್ನ ಆಟೋದಲ್ಲಿ ಬರೋರು ಅಷ್ಟೇ. ನಾವು ಯಾರೇ ಆಗಲಿ ಪ್ರೀತಿಯಿಂದ ನೋಡಿದ್ರೆ, ಖಂಡಿತವಾಗ್ಲೂ ಒಬ್ಬ ಮನುಷ್ಯನ ಪ್ರೀತಿಯಿಂದ ನೋಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ನಮ್ಮಲ್ಲಿರಬೇಕು ಆ ನಿಯತ್ತು. ನಾನೇ ಅಂತಲ್ಲ, ನನಗಿಂತ ಇನ್ನೂ ಒಳ್ಳೆಯವರು ಇರ್ತಾರೆ, ನಾನಂತಲ್ಲ. ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಇದರಲ್ಲಿ ಆಮೇಲೆ ಗೋಪ್ರೋ ಇದೆಯಲ್ಲ, DJ6 ಅದು ನ್ಯೂ ವರ್ಷನ್ನು, ಅದು ತಗೊಂಡು ಸ್ವಲ್ಪ ಇದು ಕ್ಲಿಕ್ ಆಗೋಣ, ಆಮೇಲೆ ಇದರಲ್ಲಿ ಸಂಪಾದನೆ ಮಾಡ್ಕೊಂಡು ತಗೋಣ. ಐಫೋನು ಎಲ್ಲ ದೊಡ್ಡ ಕ್ಯಾಮ್ರಾಗಳು ಸುಮಾರು ತಗೊಳ್ಳೋ ಶಕ್ತಿ ದೇವರು ನನ್ನ ಹತ್ರ ಕೊಟ್ಟಿದ್ದಾನೆ. ಬೇಡ, ಇದರಿಂದ ಅರ್ನ್ ಮಾಡಿ ಇದರಲ್ಲೇ ಹೋಗಿ ಆ ದುಬೈಯಲ್ಲೇ ಹೋಗಿ, ಇವತ್ತು ಹೇಳ್ತಾ ಇದ್ದೀನಿ ನೋಡು, ಇದರಲ್ಲೇ ಸಂಪಾದನೆ ಮಾಡಿ ನಾನು ದುಬೈಯಲ್ಲಿ ಹೋಗಿ ಐಫೋನ್ ತಗೊಂಡು ನಿಮ್ಗೆ ವಿಡಿಯೋ ಹಾಕ್ತೀನಿ. ಅವತ್ತು ನೀವು ಹೇಳ್ಬೇಕು. ನೀವು ಹಂಗೆ ಇನ್ನೊಬ್ರಿಗೂ ಸ್ಫೂರ್ತಿಯಾಗಿ ನೀವು ಇನ್ನೊಬ್ರಿಗೆ ಹೇಳ್ಕೊಡಿ. ನಾನು ಒಬ್ಬನೇ ಬೆಳಿಬೇಕಂತಲ್ಲ, ನೀವು ಬೆಳೀರಿ, ಅವ್ರನ್ನೂ ಬೆಳೆಸೋಣ, ಎಲ್ಲರನ್ನೂ ಬೆಳೆಸೋಣ, ಅಷ್ಟೇ ನಾನು ಹೇಳೋದು. ಖಂಡಿತವಾಗ್ಲು ಇದು ಸಕ್ಕತ್ತಾಗಿದೆ ನೋಡಿ. ಹಿಂಗೆ ರೋಡಲ್ಲಿ ಬ್ಲಾಗ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಇದರಲ್ಲಿ ಫುಡ್ ರಿವ್ಯೂ ಎಲ್ಲ ಬರುತ್ತೆ. ನಾನು ಹೇಳ್ತೀನಿ, ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದೊಂದು ಸ್ವಲ್ಪ ದಿನ ಸ್ವಲ್ಪ ಎಲ್ಲ ಇದು ಮಾಡಿ ಕ್ಯಾಮ್ರಾ ಈ ಮೊಬೈಲೆಲ್ಲ ಇಟ್ಕೊಂಡು ಮಾಡಿದ್ರೆ ಅದು ಶೇಕ್ ಆಗಿಬಿಡುತ್ತೆ. ಗೋಪುರ ಇದ್ದರೆ ಚೆನ್ನಾಗಿರುತ್ತೆ, ಅದರಲ್ಲಿ ಶೇಕ್ ಆಗೋಲ್ಲ. ಇದರಲ್ಲಿ ಟ್ರೈ ಮಾಡಿದೆ, ಆ ವಿಡಿಯೋ ಸೌಂಡೆಲ್ಲ ಗೊರ ಅಂತ ಬರುತ್ತೆ. ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಏನೋ ಒಂಥರ ನಾನು ಖುಷಿ ಆಗೋಯ್ತು. ಇದು ತಗೊಂಡು ಬಿಟ್ಟಿದ್ಮೇಲೆ ಇದು ಕೈಯಲ್ಲಿ ಹಿಡ್ಕೊಂಡ್ರೆ ಇವಾಗ ನನಗೆ ಏನೋ ಕಿರೀಟ ಈ ಕತ್ತಿ ಹಿಡ್ಕೊಂಡಂಗೆ ಫೀಲು. ಖಂಡಿತವಾಗ್ಲೂ ಒಂದು ಇದು ಬಂದ್ಬಿಡ್ತು ನನಗೆ, ಒಂದು ಅಯ್ಯೋ ನಾನು ಯೂಟ್ಯೂಬರ್ ಆಗಿಬಿಟ್ನಾ ಅಂತ. ಅದೆಲ್ಲ ನಿಮ್ಮ ಕೈಲಿ ಇರ್ತಕ್ಕಂಥವ್ರು ಸಾಧ್ಯ. ಯಾರನ್ನ ಬೆಳೆಸಬೇಕು, ಯಾರನ್ನ ಯಾವ ಮಟ್ಟಕ್ಕೆ ಕರ್ಕೋಗ್ಬೇಕು ಅಂತ ನಮ್ಮ ಕರ್ನಾಟಕ ಜನಗಳಿಗೆ ಗೊತ್ತು, ಅಷ್ಟೇ ನಾನು ಹೇಳೋದು. ಪ್ರತಿಯೊಬ್ಬರನ್ನ ಬೆಳೆಸಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ, ಅಷ್ಟೇ. ಆಮೇಲೆ ಇನ್ನೂ ಒಂದು ಖಂಡಿತವಾಗ್ಲು ನಾನು ಹೇಳ್ತೀನಿ, ಈ ಥರಗಳು ಹೇಳ್ತೀನಿ. ಒಬ್ಬೊಬ್ಬರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದನ್ನು ಮರೆಮಾಚಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನಾನು ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಒಬ್ಬೊಬ್ಬರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅವ್ರ ಮುಂದೆ ಬರಲ್ಲ, ನಾಚಿಕೆ ಪಡ್ತಾರೆ. ನಮ್ಮ ಮನೆಯವ್ರು ನೋಡ್ತಾರೆ, ನಮ್ಮ ಅಣ್ಣ ನೋಡ್ತಾನೆ, ನಮ್ಮ ಅಮ್ಮ ನೋಡ್ತಾನೆ, ನನ್ನ ತಮ್ಮ ನೋಡ್ತಾನೆ, ನಮ್ಮ ಚಿಕ್ಕಪ್ಪ, ನಮ್ಮ ಮನೆ ಪಕ್ಕದಾಗಿರೋರೆಲ್ಲ ನೋಡ್ತಾರೆ. ನಂಗೆ ನಾಚಿಕೆ ಆಗುತ್ತೆ. ಒಳ್ಳೆ ಕೆಲಸ ನೀವು ಮಾಡ್ಕೊಂಡು ಹೋದರೆ ಏನೂ ಅಗತ್ಯ ಇಲ್ಲ. ನೀವು ಏನು ಸಕ್ಸಸ್ ಆದಮೇಲೆ ಎಲ್ಲ ನಿಮ್ಮ ಹಿಂದ್ಗಡೆ ಬರ್ತಾರೆ. ಖಂಡಿತವಾಗ್ಲು ಇದೊಂದು 100% ಸತ್ಯ. ಪ್ರತಿಯೊಬ್ಬರು
ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ. ಆಮೇಲೆ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿಬಿಟ್ಟೆ ಬಿಡು ನಾನು ಫುಲ್ ಟೈಮ್ ಅಂತ ಕುತ್ಕೋಬೇಡಿ. ಒಬ್ಬೊಬ್ಬರು ಸಕ್ಸಸ್ ಆಗ್ತಾರೆ, ಒಬ್ಬೊಬ್ಬರು ಸಕ್ಸಸ್ ಆಗಲ್ಲ. ಯಾವತ್ತು ನೀವು ಯೂಸ್ ಬಗ್ಗೆ ಸಬ್ಸ್ಕ್ರೈಬರ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ನೀವೇನು ಒಂದೊಂದು ಕೆಲಸ ಮಾಡಿಕೊಂಡು ಒಂದೊಂದು ವಿಡಿಯೋ ಒಳ್ಳೆಯ ವಿಡಿಯೋಗಳು ಹಾಕಿ 4 ಜನಕ್ಕೆ ನೋಡಿದ್ರೆ ಉಪಯೋಗ ಆಗಬೇಕು. ನಮ್ಮಿಂದ ನೋಡಿ ಅವ್ರು ಕಲಿಬೇಕು, ಅವರು ಒಂದು ಚಾನಲ್ ಓಪನ್ ಮಾಡಬೇಕು. ಆ ಥರ ಹುಮ್ಮಸ್ಸು ಬರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಗುರುಗಳೇ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಇಡೀ ಜನ ಇದ್ದಾರಲ್ಲ, ಯಾರನ್ನ ಬೇಕಾದರೂ ಬೆಳೆಸ್ತಾರೆ, ಯಾರನ್ನ ಬೇಕಾದರೂ ಕೆಳಗೆ ಇಳಿಸ್ತಾರೆ. ಅದು ನನಗೆ ಗೊತ್ತು. ನೀವು ಬೆಳೀರಿ. ಹೀಗೆ ಹೆಲ್ಪಿಂಗ್ ನೇಚರ್ ನಾನು ಮಾಡ್ತೀನಿ, ಮಾಡ್ಕೊಂಡು ಬಂದಿದ್ದೀನಿ, ತೋರಿಸ್ಕೊಳಲ್ಲ. ಎಷ್ಟೋ ಜನ ನಾನು ಹೆಲ್ಪಿಂಗ್ ನೇಚರ್ ಮಾಡಿ ರಾತ್ರಿ 12 ಗಂಟೆಗೆ ಯಾರು ನಡ್ಕೊಂಡು ಹೋಗ್ತಾಯಿದ್ರು ನನ್ನ ಮನೆಗೆ ಹೋಗೋ ಟೈಮಲ್ಲಿ ಯಾರ ಹತ್ರ ನಾನು ಫೋರ್ಜರಿನೇ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಲ್ಲ. ನಾನಂತಲ್ಲ, ಅವ್ರು ಎಲ್ಲರೂ ಒಳ್ಳೆಯವ್ರು ಇರ್ತಾರೆ, ಯಾರೋ ಒಬ್ಬೊಬ್ಬರು ಅಷ್ಟೇ. ನಾನು ಒಬ್ಬನೇ ಅಂತ ಒಳ್ಳೆಯವನಲ್ಲ, ಎಲ್ಲರೂ ಒಳ್ಳೆಯವರೇ. ಯಾರೋ ಒಬ್ಬರು ಮಾಡೋ ಕೆಲ್ಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹಾರೈಸಿ. ಇನ್ನೊಂದು 1000 ಸಬ್ಸ್ಕ್ರೈಬರ್ ಬೇಗ ಕೊಟ್ಟಿದ್ದೀರ. ನಿಮ್ಮ ಋಣ ಯಾವತ್ತೂ ನಾವು ತೀರ್ಸೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲ. ಆಗ್ತಾಯಿರ್ತೀನಿ ಒಂದೊಂದೇ ವಿಡಿಯೋ ಈ ಥರ ಆಗ್ತಾಯಿರ್ತೀನಿ. ಈ ಟ್ರಾವೆಲರ್ ವಿಡಿಯೋನು ಚಾನಲ್ಲು ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ನಿಮ್ಮ ಆಶೀರ್ವಾದ. ಇದು ಫುಡ್ ರಿವ್ಯೂ ಅದು ಎಲ್ಲ ಇರುತ್ತೆ, ಒಂದು ಬ್ಲಾಗ್ ಥರ ಅಷ್ಟೇ. ಬೇರೆ ಅದು ಟ್ರಾವೆಲರ್ ಚಾನಲ್ಲು ಎಲ್ಲ ಮೇಂಟೈನ್ ಮಾಡೋಣ. ನೋಡೋಣ. ನೀವೊಂದು ಶಕ್ತಿ ಇದ್ದರೆ ಯಾರು ಏನು ಬೇಕಾದರೂ ಮಾಡ್ಬೋದು. ವಿಡಿಯೋಲ್ಲಿ ಹಂಗಾಗೋಯ್ತು ಗುರುಗಳೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಒಂದೇ ಮಾತರಂ. ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು. ಓಕೆ ಬಾಯ್.